ನಾನು ಈ ದಿನ ಶೂದ್ರ ಸೇವಾ ಸಂಘ ಅದರ ಬಗ್ಗೆ ಮಾತನಾಡ್ತೇನೆ. ಈ ತಿಂಗಳು ಅಂದರೆ ಆಗಸ್ಟ್ 26ನೇ ತಾರೀಕು ನಾನು ಈ ಶೂದ್ರ ಸೇವಾ ಸಂಘದ ಸಮಾವೇಶನ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಂಜೆ 5 ಗಂಟೆಗೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಇದರ ಉದ್ಘಾಟನೆ ಇಂದಿನ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಮತ್ತು ಈಗಿನ ಗೃಹ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಇವರಿಗೂ ನಡೆಸ್ಕೊಡ್ತಾರೆ. ಏನಿದು ಶೂದ್ರ ಸೇವಾ ಸಂಘ? ಬಹುಶಃ ಬಹುತೇಕ ಜನಕ್ಕೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಶೂದ್ರ ಅನ್ನೋ ಶಬ್ದದ ಅರ್ಥವೇ ಗೊತ್ತಿರಲ್ಲ. ಯಾರು ಶೂದ್ರರು? ನಾನು ಸಹ ಈ ಶೂದ್ರ ಅನ್ನೋ ಶಬ್ದ ಕೇಳಿದ್ದು ನಾನು ಸಣ್ಣವನಿದ್ದಾಗ. ನಾನಾಗ ನಮ್ಮೂರಿನಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಓದ್ತಾಯಿದ್ದೆ. ಬಹುಶಃ 2ನೇ ಕ್ಲಾಸ್ ಅಂತ ಕಾಣುತ್ತೆ. ಆಗ ನಮ್ಮೂರಲ್ಲಿ ಒಂದೇ ಒಂದು ಪ್ರೈಮರಿ ಸ್ಕೂಲು, ಅದರಲ್ಲಿ ಒಬ್ಬರು ಮೇಷ್ಟ್ರು, ಹೆಡ್ ಮಾಸ್ಟ್ರು, ಹಳೆ ಮೇಷ್ಟ್ರು ಅನ್ನೇವಿ. ಅವರು ಸ್ಕೂಲಲ್ಲಿದ್ದರು. ನಾನು ಒಂದು ದಿವಸ ಲೇಟಾಗಿ ಹೋದೆ. ಬೆಲ್ಲಾದಮೇಲೆ ಅವ್ರು ಕೇಳಿದರು, ಏ ಗೌಡ ಯಾಕೋ ಲೇಟು ಅಂತ. ನಾನು ಆವಾಗೂ ಸುಳ್ಳು ಹೇಳ್ತಿರಲ್ಲ, ಈವಾಗಲೂ ಸುಳ್ಳು ಹೇಳಲ್ಲ. ನಿಂತ್ಕೊಂಡು ಹೇಳಿದೆ, ಸಾರ್ ನಮ್ಮ ಮನೆಯಲ್ಲಿ ಅಂದಿಬಾರ್ದು ತಂಗ್ಲಿಟ್ಟು ಇತ್ತು, ತಿಂದುಬಿಟ್ಟು ಬರೋದು ಲೇಟ್ ಆಯ್ತು ಸರ್ ಅಂತ. ಅದು ಕೇಳಿದರೆ ಅವ್ರಿಗೆ ಅಸಹ್ಯ ಆಗಿರಬೇಕು. ಕುಕ್ಕರ್ ಬಡಿಯೋ ಶೂದ್ರ ಮುಂಡೆ ಗಂಡ ಅಂದರು. ನನಗೇನು ಅರ್ಥವಾಗೋಲ್ಲ. ಕೂತ್ಕೊಂಡೆ. ಮನೆಗೆ ವಾಪಸ್ ಹೋದಾಗ ನಮ್ಮ ತಾಯಿನ ಕೇಳಿದೆ, ಏನಮ್ಮ ಅದು ಶೂದ್ರ ಅಂದರೆ? ಹಿಂಗೆ ಹೇಳಿರು, ಶೂದ್ರ ಮುಂಡೆ ಗಂಡ ಅಂದರು ನಮ್ಮ ಮೇಷ್ಟ್ರು ಅಂತ. ಅವರು ನಮ್ಮ ತಾಯಿ ಹೇಳಿದ್ರು, ನನಗೂ ಗೊತ್ತಿಲ್ಲಪ್ಪ ಏನು ಅದು ಅಂತೇಳಿ. ಆನಂತರ ನಾನು ಶಬ್ದ ಕೇಳಿದ್ದು 2ನೇ ಸಾರಿ ನಾನು ಹೈಸ್ಕೂಲಲ್ಲಿ ಫಸ್ಟ್ ಇಯರ್ಗೆ ಹೋದಾಗ. ಆಗ ನಾನು ವೇದ ಮತ್ತು ಸಂಸ್ಕೃತ ಕಲಿಯಬೇಕು ಅನ್ನೋ ಆಸೆಯಿಂದ ಮನೇಲಿ ಒತ್ತಾಯ ಮಾಡಿ ಸಿದ್ಧಗಂಗೆ ಮಠದಲ್ಲಿ ಕಲಿಸ್ತಾರೆ, ಅಲ್ಲಿಗೆ ಹೋದರೆ ವೇದ ಮತ್ತು ಸಂಸ್ಕೃತ ಕಲಿಬೋದಂತ ನಮ್ಮೂರು ಮೇಷ್ಟ್ರು ಹೇಳಿದ್ರಿಂದ ಅಲ್ಲಿಗೆ ಹೋಗೋಕ್ಕೆ ಮನೆಯವ್ರನ್ನ ಒಪ್ಪಿಸಿ ಹೋದರೆ ಅಲ್ಲಿ ನಾನು ನಮ್ಮ ಸ್ವಾಮಿಗಳನ್ನ ಕೇಳಿ, ಸರ್ ನಾನು ವೇದ ಕೇಳಿಬೇಕು ಸ್ವಾಮೀಜಿ ಅಂತ ಅಂದೆ. ಅವರು ಸರಿ ಹೋಗು ಅಂತೇಳಿ ಶಾಸ್ತ್ರಿಗಳಿಗೆ ಹೇಳಿರು. ಆದರೆ ನಲ್ಲೇ ಅವ್ರು ಶಾಸ್ತ್ರಿಗಳ ಹತ್ರ ಹೋದಾಗ ಅವ್ರೇ, ನೀನೇನು ಶೂದ್ರ, ನಿನಗೆ ಯಾತಕ್ಕೆ ವೇದ, ನೀನು ಯಾಕೆ ವೇದ ಕಲಿಬೇಕು ಅಂತೇಳಿ ಕಳಿಸ್ಬಿಟ್ರು, ಹೋಗು ಅಂತ. ಆಗ ನಾನು ಮತ್ತೆ ಸ್ವಾಮೀಜಿ ಹತ್ರ ಹೋದೆ. ಸ್ವಾಮಿ ನನಗೆ ಅವರು ವೇದ ಹೇಳಲ್ಲ ಅಂದ್ಬಿಟ್ರು, ಇನ್ನೊಂದು ಸಾರಿ ತಾವು ಹೇಳಬೇಕು ಅಂದೆ. ಅವ್ರು ಮತ್ತೆ ಹೇಳಿರು ಶಾಸ್ತ್ರಿಗಳಿಗೆ. ಬಹುಶಃ ಎದುರಿಸಿರು ಅಂತ ಕಾಣುತ್ತೆ. ಶಾಸ್ತ್ರಿಗಳು ಈ ಸಲ ಒಪ್ಕೊಂಡ್ರು. ಆದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ತಣ್ಣೀರ ಸ್ನಾನ ಮಾಡಿ ವೇದಕ್ಕೆ ಬರಬೇಕು ಅಂತೇಳಿದರು. ನಾನು ಅದಕ್ಕೆ ಒಪ್ಕೊಂಡು 2 ವರ್ಷ 3 ವರ್ಷ ವೇದ ಕಲಿತೆ. ಯಾತಕ್ಕೆ ನಾನು ವೇದ ಮತ್ತು ಸಂಸ್ಕೃತ ಕಲಿಬೇಕು ಅಂತ ಯೋಚನೆ ಮಾಡಿದೆ ಅಂದರೆ, ನಾನು ಪ್ರೈಮರಿ ಸ್ಕೂಲಿದ್ದಾಗಲೇ ಅನೇಕ ಪುಸ್ತಕಗಳನ್ನ, ನಮ್ಮ ರಾಮಾಯಣ ಮಹಾಭಾರತ ಪುರಾಣಗಳನ್ನೆಲ್ಲ ಓದ್ತಾ ಇದ್ದೆ ಕಥೆಗಳ ರೂಪದಲ್ಲಿ. ಆಗ ನಾನು ಓದಿದ್ದು ಒಂದು ಅಂದರೆ ಧ್ರುವ ಆತ ಸಣ್ಣ ವಯಸ್ಸಿನಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಹಾಗಾಗಿ ದೇವ್ರನ್ನ ಒಲಿಸ್ಕೊತಾರೆ. ನನಗೇನು ಅನಿಸ್ತು ಅಂದರೆ, ನಾವು ತಪಸ್ಸು ಮಾಡಿದರೆ, ವೇದ ಓದಿದರೆ ತಪಸ್ಸು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆ ವೇದ ಓದಿದರೆ ನಾವು ಸಹ ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೋದು ಅನ್ನೋ ಭಾವನೆ ನನ್ನ ತಲೆಯಲ್ಲಿ ಬಂದಿತ್ತು. ಅದಕ್ಕೋಸ್ಕರ ನಾನು ವೇದ ಕಲಿಯೋಕ್ಕೆ, ಸಂಸ್ಕೃತ ಕಲಿಯೋಕ್ಕೆ ಹೋದೆ. ಆಗ ಈ ಶೂದ್ರ ಅನ್ನೋ ಪದ 2ನೇ ಸಾರಿ ಕೇಳಿದೆ. ಇದು ನನಗೆ ಆಶ್ಚರ್ಯ ಆಯಿತು. ಯಾಕೆ, ಏನು ಶೂದ್ರ ಅಂದರೆ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ನಾನು ಅನೇಕ ಪುಸ್ತಕಗಳು ಓದಿದ ಮೇಲೆ, ಕಾಲೇಜಿಗೆ ಬಂದ ಮೇಲೆ, ಮತ್ತಷ್ಟು ಗ್ರಂಥಗಳು ಓದಿದ ಮೇಲೆ ಅರ್ಥವಾಯಿತು, ಶೂದ್ರ ಅನ್ನೋದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ 4ನೇ ವರ್ಣ ಅಂತ. ಅಂದರೆ ಹಿಂದೂ ಧರ್ಮ ಅನ್ನೋದು 4 ವರ್ಣ ಇರ್ತಕ್ಕಂಥ ಧರ್ಮ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ ಮನುಸ್ಮೃತಿನಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಬ್ರಾಹ್ಮಣ ಯಾರು, ಅವರ ಕರ್ತವ್ಯಗಳೇನು ಅಂಥೇಳಿ. ಬ್ರಾಹ್ಮಣ ಅಂದರೆ, ಬ್ರಾಹ್ಮಣ ಹುಟ್ಟಿದ ಮೇಲೆ ವೇದ ಕಲಿಬೋದು, ಉಪನಿಷತ್ ಕಲಿಬೋದು, ವೇದನ ಬೇರೆಯವರಿಗೆ ಹೇಳ್ಬೋದು. ಇದು
ಬ್ರಾಹ್ಮಣನ ಕರ್ತವ್ಯ, ಮತ್ತು ಬೇರೆಯವರಿಂದ ತಾನು ಹಣನೂ ಸ್ವೀಕರಿಸ್ಬೋದು. ಮತ್ತು ಕ್ಷತ್ರಿಯಿಂದ ಏನು ಜವಾಬ್ದಾರಿ? ಕ್ಷತ್ರಿಯ ಅಂತ ಇರೋ ವರ್ಣ, ಕ್ಷತ್ರಿಯರು ಈ ದೇಶ ರಕ್ಷಣೆಗೆ ತಾವು ಹೋರಾಟ ಮಾಡ್ಬೋದು, ಯುದ್ಧದ ಕಲೆನ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸೋದು ಕಲಿಯಬಹುದು. ಹಾಗಾಗಿ ಕ್ಷತ್ರಿಯರು 2ನೇ ದರ್ಜೆ. ಅವರು ವೇದ ಕೇಳ್ಬೋದು, ಆದರೆ ವೇದ ಕಲಿಸೋಂಗಿಲ್ಲ ಬೇರೆಯವರಿಗೆ. 3ನೇದು ವೈಶ್ಯರು. ವೈಶ್ಯರು ಈ ದೇಶದಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡ್ಬೋದು. ಅವರೂ ಸಹ ವೇದ ಕೇಳ್ಬೋದು, ಆದರೆ ಕಲಿಸೋಗಿಲ್ಲ ಬೇರೆಯವರಿಗೆ. ಈ 3 ಜನಿವಾರ ಆಗ್ತಾರೆ. ಉಪನಯನ ಆದಮೇಲೆ ಜನಿವಾರ ಆಗ್ತಾರೆ. 4ನೇ ವರ್ಣ ಶೂದ್ರ. ಅವನು ಉಪನಯನ ಇರಲ್ಲ, ಅವನು ಜನಿವಾರ ಹಾಕೋಂಗಿಲ್ಲ. ಅಂದರೆ ಈ ದೇಶದಲ್ಲಿ ಜನಿವಾರ ಆಗ್ತಾ ಇರೋರೆಲ್ಲರೂ ಸಹ 4ನೇ ವರ್ಣ. ಮತ್ತು ಇವನ ಕರ್ತವ್ಯ ಏನು? 4ನೇ ವರ್ಣ ಶೂದ್ರನ ಕರ್ತವ್ಯ ಮನುಸ್ಮೃತಿಯ ಪ್ರಕಾರ ಅವನು ಈ ಮೇಲಿನ 3 ವರ್ಣದ್ದು ಸೇವೆ ಮಾಡಬೇಕು. ಅದೇ ಅವನ ಕರ್ತವ್ಯ. ಅಂದರೆ ದುಡ್ಡು ಕಾಸಿಲ್ದಿರ ಗುಲಾಮ್ಗಿರಿ ಮಾಡ್ತಕ್ಕಂಥ ಜವಾಬ್ದಾರಿ ಶೂದ್ರನಿಗೆ. ಇದು ಎಷ್ಟು ಕಟುವಾದಂಥ ವರ್ಣಾಶ್ರಮ. ಈ ವರ್ಣ ವ್ಯವಸ್ಥೆ, ಬ್ರಾಹ್ಮಣರಿಗೆ ಈ ವರ್ಣ ವ್ಯವಸ್ಥೆಯಲ್ಲಿ ಜಾತಿಗಳಿಲ್ಲ. ಬ್ರಾಹ್ಮಣ ಅನ್ನೋದು ಒಂದೇ ವರ್ಣ. ಅದೇ ರೀತಿ ಕ್ಷತ್ರಿಯಗಳು ಸಹ ಜಾತಿಗಳಿಲ್ಲ, ವೈಶ್ಯರಿಗೂ ಜಾತಿಗಳಿಲ್ಲ. ಜಾತಿಗಳಂತೇಳಿ ಮತ್ತೆ ಶೂದ್ರನ ಸಾವಿರಾರು ಜಾತಿಗಳಲ್ಲಿ ವಿಂಗಡಿಸಿದ್ದಾರೆ, ವಿಭಾಗ ಮಾಡಿದ್ದಾರೆ. ಅಂದರೆ ಈ ಬಹುತೇಕ 100ಕ್ಕೆ 90 ಭಾಗ ಇರ್ತಕ್ಕಂಥ ಶೂದ್ರರು ಹಿಂದೂ ಧರ್ಮದಲ್ಲಿ ಒಂದಾಗೋ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಾವಿರಾರು ಜಾತಿಗಳಿವೆ. ಒಂದು ಜಾತಿಗಿಂತ ಇನ್ನೊಂದು ಜಾತಿ ಹೆಚ್ಚು, ಇನ್ನೊಂದು ಜಾತಿ ಕಡಿಮೆ ಅನ್ನೋ ವಿಂಗಡಣೆ ಇದೆ, ವಿಭಾಗ ಇದೆ. ಅದಕ್ಕೋಸ್ಕರ ಇವರಲ್ಲಿ ಒಗ್ಗಟ್ಟು ಬರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಸಾಮಾನ್ಯವಾಗಿ ತಮ್ಮಲ್ಲೇ ಕಲಹ ಮಾಡ್ತಾರೆ. 100ಕ್ಕೆ 90 ಭಾಗ ಹಿಂದೂ ಧರ್ಮದಲ್ಲಿ ಶೂದ್ರರು ಅಂತ ಕರೆಸ್ಕೊಳ್ತಕ್ಕಂಥ ಜನ, ಆದರೆ ಅವರು ಒಟ್ಟಿಗೆ ಆಗೋಂಗೇ ಇಲ್ಲ. ಹಾಗಾಗಿ ಅವರಿಗೆ ಈ ದೇಶದಲ್ಲಿ ಸಿಗಬೇಕಾದಂಥ ಅನುಕೂಲಗಳು, ಅವಕಾಶಗಳು ಸಿಕ್ಕೇ ಇಲ್ಲ. ಹಿಂದೂ ಧರ್ಮದ ಪ್ರಕಾರ ಶೂದ್ರ ಆಸ್ತಿ ಇಟ್ಕೊಳ್ಳೋಂಗಿಲ್ಲ, ಶೂದ್ರ ಓದೋಂಗಿಲ್ಲ, ವಿದ್ಯೆ ಪಡೆಯೋಂಗಿಲ್ಲ. ಆದರೆ ಈಗ ಸ್ವತಂತ್ರ ಬಂದಾಗ ಬರೋದಕ್ಕೂ ಮೊದಲು ನಾವು ಕಲಿಬೋದು, ವಿದ್ಯಾವಂತರಾಗ್ಬೋದು. ಮತ್ತು ವಿದ್ಯಾವಂತರು ಆಗಿ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ನಮ್ಗೆ ಸಿಕ್ಕಿದಕ್ಕಂಥ ಅನುಕೂಲಗಳನ್ನ, ಅವಕಾಶಗಳನ್ನ ಎಲ್ಲರ ಹಾಗೆ ನಾವು ಪಡಿಬೋದು. ಆದರೆ ಏನಾಗ್ತಾ ಇದೆ, ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ನಾವು 80ನೇ ಸ್ವಾತಂತ್ರ್ಯ ಆಚರಣೆ ಮಾಡ್ತಾಯಿದ್ದೀವಿ. 80 ವರ್ಷದ ನಂತರವೂ ಕೂಡ ಈ ದೇಶದಲ್ಲಿ ಅಧಿಕಾರ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಬಹುತೇಕವಾಗಿ ಬ್ರಾಹ್ಮಣರು. 100ಕ್ಕೆ 80% ಬ್ರಾಹ್ಮಣರು. ಉಳಿದಂಥವರು ಮೇಲ್ವರ್ಣದ ಕ್ಷತ್ರಿಯರು. ಹಾಗಾಗಿ ಶೂದ್ರರು ಈ ದೇಶದ ಪ್ರಧಾನಮಂತ್ರಿಗಳಾಗಿರೋದು ಕೇವಲ 4 ತಿಂಗಳು. 3 ಒಬ್ಬರು ಚೌಧರಿ ಚರಣ್ ಸಿಂಗು, 2ನೇವರು ದೇವೇಗೌಡ, 3ನೇವರು ಗುಜ್ರಾಲು. ಎಲ್ಲರೂ 4 ತಿಂಗಳು ಪ್ರಧಾನಮಂತ್ರಿಗಳಾಗಿದ್ದರು. ಅಂದರೆ ಈ ದೇಶದಲ್ಲಿ 100ಕ್ಕೆ 90 ಜನಸಂಖ್ಯೆ ಇರತಕ್ಕಂಥ ಶೂದ್ರರಿಗೆ ಅಧಿಕಾರ ಸಿಕ್ಕಿದ್ದು ಕೇವಲ 1 ವರ್ಷದ 2 ತಿಂಗಳಲ್ಲಿ, 3 ತಿಂಗಳಲ್ಲಿ. ಅಂದರೆ ಈ ದೇಶದಲ್ಲಿ ಏನು ನಡೀತಾ ಇದೆ? ಈ ದೇಶದಲ್ಲಿ ಶೂದ್ರರಿಗೆ ಯಾವ ಅಧಿಕಾರ ಸಿಗ್ತದೆ? ರಾಜಕೀಯವಾಗಿಲ್ಲ, ಆರ್ಥಿಕವಾಗಿಲ್ಲ, ಮತ್ತು ಶೈಕ್ಷಣಿಕವಾಗಿ ಇಲ್ಲ, ಮತ್ತು ಸಮಾಜದಲ್ಲೂ ಸಹ ಇಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ರಾಜಕೀಯವಾಗಿ ರಾಷ್ಟ್ರೀಯ ಪಕ್ಷಗಳ ನಾಯಕರು, ಯಜಮಾನರು ಬ್ರಾಹ್ಮಣರು. ಮತ್ತು ಶೂದ್ರರು ಈ ಸ್ಥಾನೀಯ ಪಕ್ಷಗಳು ಇದೆಯಲ್ಲ, ರೀಜನಲ್ ಪಾರ್ಟಿಗಳು, ಇದರ ಅಧ್ಯಕ್ಷರುಗಳು. ಯಾಕೆ ರಾಷ್ಟ್ರೀಯ ಮಟ್ಟದಲ್ಲಿ ಟಿಕೆಟ್ ಕೊಡ್ತಕ್ಕಂಥ ಅಧಿಕಾರ ಇರೋದಿಲ್ಲ. ಹಾಗಾಗಿ ಈ ದೇಶದ ಅಧಿಕಾರ ಸಹ ಸಿಕ್ಕಿಲ್ಲ. 100ಕ್ಕೆ 90 ಭಾಗ ಶೂದ್ರಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ರಾಜಕೀಯ ಅಧಿಕಾರ ಇಲ್ಲ. ಮತ್ತು ಆರ್ಥಿಕ ವ್ಯವಹಾರ, ಆರ್ಥಿಕ ಶಕ್ತಿ ಬಹುತೇಕವಾಗಿ ಕೈಗಾರಿಕೆಗಳು ನಡೆಸ್ತಕ್ಕಂಥ, ವ್ಯಾಪಾರ ನಡೆಸ್ತಕ್ಕಂಥ ಜನ ವೈಶ್ಯರು, ಅವ್ರ ಕೈಲಿದೆ. ಮತ್ತು ಶೂದ್ರ ಕೈಲಿ ಇದೆ. ಶೂದ್ರ ಕೈಲಿ ವ್ಯವಸಾಯ. ಇದರಲ್ಲಿ ಈ ಕ್ಷೇತ್ರದಲ್ಲಿ ಬಹುಶಃ ಸಣ್ಣ ಹಿಡುವಳಿದಾರರಾಗಿ ದುಡ್ಕೊಂಡು, ಜಮೀನಿನಲ್ಲಿ ದುಡ್ಕೊಂಡು ನಾವು ಬದುಕಬೇಕು.
ಇದರಲ್ಲಿ ಈ ಕ್ಷೇತ್ರದಲ್ಲಿ ಬಹುಶಃ 100ಕ್ಕೆ 90 ಭಾಗಕ್ಕೂ ಹೆಚ್ಚು ಜನ ಶೂದ್ರರು ಕೆಲಸ ಮಾಡ್ತಾರೆ. ಮತ್ತು ವೈಶ್ಯರ ಕೈಲಿ ಈ ದೇಶದ ಆದಾಯ ಅವ್ರ ಕೈಲಿ ಸೀಮಿತವಾಗಿದೆ. ಮತ್ತು ರಾಜಪೂತರು ಅಂದರೆ ಕ್ಷತ್ರಿಯರು ಈಗಲೂ ಸಹ ಬಹಳ ಜಮೀನಿರ್ತಕ್ಕಂಥವರು, ಜಮೀನ್ದಾರರುಗಳು. ಹಾಗಾಗಿ ಅವ್ರಿಗೆ ಹಿಂದೆ ಅಧಿಕಾರ ಇದೆ ಮತ್ತು ಈಗ ಸಣ್ಣ ಪುಟ್ಟ ಜಮೀನ್ದಾರರಾಗಿ ಸಣ್ಣ ಪುಟ್ಟ ಭಾಗದ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಇದೆ, ಆರ್ಥಿಕ ಶಕ್ತಿ ಇದೆ. ಹಾಗಾಗಿ ನಾನು ಯೋಚನೆ ಮಾಡಿದೆ, ಈ ದೇಶದಲ್ಲಿ ನಮಗೆ ಸಿಗಬೇಕಾದಂಥ ಪಾಲು ನಾವು ಯಾಕೆ ಪಡ್ಕೊಳ್ಬೇಕು? ಸಂಘಟನೆ ಆಗೋಕ್ಕೆ ಎಲ್ಲ ಶೂದ್ರನ್ನ ಸಾವಿರಾರು ಜಾತಿಗಳಂಗೆ ವಿಂಗಡಿಸಿಬಿಟ್ಟಿದ್ದಾರೆ. ಒಂದು ಜಾತಿ ಮೇಲೆ ಒಂದೊಂದು ಜಾತಿ ಯುದ್ಧ ಮಾಡ್ತದೆ. ಮತ್ತು ಸರ್ಕಾರಿ ಉದ್ಯೋಗದಲ್ಲೂ ಸಹ 100ಕ್ಕೆ 70 ಭಾಗಕ್ಕೂ ಹೆಚ್ಚು ಬ್ರಾಹ್ಮಣರ ಕೈಲಿದೆ. ಮತ್ತು ಶೂದ್ರರಿಗೆ ಅಧಿಕಾರ ಸಿಕ್ಕಿಲ್ಲ. ಇಲ್ಲೂ ಸಹ ಇವತ್ತು ಸಹ ಸರ್ಕಾರಿ ನೌಕರಿಗಳಲ್ಲೂ ಸಹ ಹೆಚ್ಚು ಅಧಿಕಾರ ಸಿಗಲ್ಲ. ಕಾರಣ ಅದಕ್ಕೋಸ್ಕರನೇ VP ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಮಂಡಲ್ ಕಮಿಷನ್ನ ಅವರು ಅನುಷ್ಠಾನಕ್ಕೆ ತಂದರು. ಅದರಿಂದ ಏನಾಯಿತು, ಸಾಮಾನ್ಯವಾಗಿ ಶೂದ್ರ ಜನಾಂಗಗಳಿಗೂ ಸಹ ಒಂದು ಸ್ವಲ್ಪ ಭಾಗ ಉದ್ಯೋಗಗಳು ಸಿಗುವಂತೆ ಆಯಿತು. ಆದರೆ ಈ ಉದ್ಯೋಗಗಳು ಸಹ ಮೇಲ್ಮಟ್ಟದ ಉದ್ಯೋಗ ಇವತ್ತಿಗೂ ಸಹ ಬ್ರಾಹ್ಮಣರ ಕೈಲೇ ಇವೆ. ದೇಶದ IAS, IPS, IRS ಇಂಥ ಉದ್ಯೋಗಗಳು, ಅಂಬ್ಯಾಸಿಡರ್ಗಳು, ಸುಪ್ರೀಂ ಕೋರ್ಟ್ ಜಡ್ಜಸ್, ಹೈಕೋರ್ಟ್ ಜಡ್ಜಸ್, ಈ ಥರ ಮೇಲ್ಮಟ್ಟದ ಉದ್ಯೋಗಗಳು ಸ್ವತಂತ್ರ ಬಂದ ಮೇಲೆ 80 ವರ್ಷ ಆದರೂ ಸಹ ಇದು ಮೇಲ್ವರ್ಗದ ಜನ ಕೈಲೇ ಇದೆ. ಅದಕ್ಕೋಸ್ಕರ ಕಾರಣ ಏನು? ಕಾರಣ ಶೂದ್ರಲ್ಲಿ ಜಾಗೃತಿ ಇಲ್ಲ, ಶೈಕ್ಷಣಿಕವಾಗಿ ಸಹ ಹಿಂದುಳಿದಿದ್ದಾರೆ, ಅವಕಾಶಗಳು ಕಡಿಮೆ ಇದೆ. ಇವೆಲ್ಲವನ್ನೂ ಸರಿಪಡಿಸೋ ದೃಷ್ಟಿಯಿಂದ ನಾನು ಈ ಸಂಘಟನೆ ಬಹಳ ಮುಖ್ಯ ಅಂಥೇಳಿ ಶೂದ್ರ ಸೇವಾ ಸಂಘಗಳು ಮಾಡ್ತಾಯಿದ್ದೀನಿ. ಮತ್ತು ನಾನೊಬ್ಬನೇ ಅಲ್ಲ, ನನಗಿಂತ ಮೊದಲು ಮಹಾನ್ ನಾಯಕರು ಸಹ ಈ ಶೂದ್ರರಲ್ಲಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಹೇಳೋದಾದರೆ ನಮ್ಮ ಇವರು ನಾರಾಯಣ ಗುರುಗಳು ಅಂಥೇಳಿ ಕೇರಳದಲ್ಲಿ ಅವರು ಅಲ್ಲಿರ್ತಕ್ಕಂಥ ಈಡಿಗ ಸಮಾಜನ ಮೇಲೊತ್ತು ಕೆಲಸ ಮಾಡಿದರು. ಅದೇ ರೀತಿ ಬಸವಣ್ಣವರು, ಕರ್ನಾಟಕದಲ್ಲಿ ಬಸವಣ್ಣವರು ಈ ಮೇಲ್ವರ್ಗದ ಜನ ಮಾಡ್ತಕ್ಕಂಥ ಅನ್ಯಾಯ ತಡೆದು ಈ 4ನೇ ವರ್ಣ ಏನೇ ಶೂದ್ರರು, ಇವರಲ್ಲಿರ್ತಕ್ಕಂಥ ಜಾತಿಗಳ ಸಂಘರ್ಷ ಮತ್ತು ಇವರಲ್ಲಿರೋ ಮೌಢ್ಯತೆ ಇನ್ನು ಕೊಳೆಯೋದಕ್ಕೋಸ್ಕರ ಎಲ್ಲ ಜಾತಿಗಳು ಒಂದು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಅದೇ ರೀತಿ ನಮ್ಮ ಬುದ್ಧ, ಮಹಾನ್ ಬುದ್ಧ ಅವರು ಮಾಡಿದ್ದು 1000 ವರ್ಷದಲ್ಲಿ ಮಾಡಿದ ಕೆಲಸ ಸಹ ಅದು ಸಹ ಉಪಯೋಗ ಆಗಲಿಲ್ಲ. ಅಂದರೆ ಅದಾದ ಮೇಲೆ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಪ್ರಯತ್ನ ಪಟ್ಟರು ಶೂದ್ರರಲ್ಲಿ. ಅದೇ ತಮಿಳುನಾಡು ಮಟ್ಟಿಗೆ ಅದು ಯಶಸ್ವಿ ಆಯಿತು. ಆದರೆ ಇದು ಬೇರೆ ಭಾಗಕ್ಕೆ ಅರಿಲೇ ಇಲ್ಲ. ಕಾರಣ ಏನಂದರೆ ತಮಿಳುನಾಡಿನಲ್ಲಿ ರಾಮಸ್ವಾಮಿ ನಾಯ್ಕರ್ ಪೆರಿಯಾರ್ ಅವರು ಇದನ್ನು ದ್ರಾವಿಡ ಸಂಘಟನೆ ಮೂಲಕ ಮಾಡಿದರು. ಈ ದ್ರಾವಿಡ ಸಂಘಟನೆ ಅಂದರೆ ಕೇವಲ ತಮಿಳುನಾಡಲ್ಲಿ ಆಯ್ತೇ ವಿನಃ ಇಡೀ ಶೂದ್ರ ಜನಾಂಗಗಳಲ್ಲಿ ಈ ಜಾಗೃತಿ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇಡೀ ದೇಶದಲ್ಲಿ ಶೂದ್ರಲ್ಲಿ ಜಾಗೃತಿ ಬರಬೇಕು. ಅವರು ತಮಗೆ ಸಿಗಬೇಕಾದ ಅನುಕೂಲಗಳನ್ನ, ಸೌಲಭ್ಯಗಳನ್ನ ಪಡಿಬೇಕು. ಈ ದೇಶದ ಆದಾಯದಲ್ಲಿ ಅವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ 100ಕ್ಕೆ 90 ಭಾಗ ಸಿಗಬೇಕು. ಸರ್ಕಾರಿ ಹುದ್ದೆಗಳು ಸಹ ಅವ್ರ ಕೈಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ ಈ ಶಕ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಈ ತಿಂಗಳು 26ನೇ ತಾರೀಕು ಶೂದ್ರ ಸೇವಾ ಸಂಘನ ಗಾಂಧಿ ಭವನದಲ್ಲಿ ಸಂಜೆ 5 ಗಂಟೆಗೆ ನಡೆಸೋದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಇದು ನಮ್ಮ ಶೂದ್ರ ಸೇವಾ ಸಂಘ ಕಟ್ಟಿದ ದೃಷ್ಟಿ. ಈ ಸಂಘಟನೆಗೆ ಶೂದ್ರರೆಲ್ಲರೂ ಸಹ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ಕೇವಲ ರಾಜ್ಯ ಮಟ್ಟದಲ್ಲ, ಕೇಂದ್ರ ಮಟ್ಟದಲ್ಲಿ ಈ ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಶೂದ್ರರಲ್ಲಿ ಜಾಗೃತಿ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ರಾಜ್ಯಾಂಗ ಬರೆದಂಥ BR ಅಂಬೇಡ್ಕರ್ ಅವರು, ಅವರ ಹೇಳಿಕೆಗಳು, ಅವರ ಪತ್ರಿಕೆಗಳು, ಅವರ ಪುಸ್ತಕಗಳು ಇವು ಕಾರಣ. ಮತ್ತು ಸಂಘಟನೆಗಳು, ಅನೇಕ ಸಂಘಟನೆಗಳು ಒಂದು ದಿವಸ BR ಅಂಬೇಡ್ಕರ್ ವಿಷಯದಲ್ಲಿ ನಡೀತಾ ಇವೆ. ಇವೆಲ್ಲ ಕಾರಣದಿಂದ ಮತ್ತು ಜಗಜೀವನ್ ರಾಮ್
ಉಪಮುಖ್ಯಮಂತ್ರಿ ಆಗಿದ್ದರಿಂದಲೂ ಸಹ ಇವತ್ತು ಶೂದ್ರರಲ್ಲಿ ಒಂದು ಸ್ವಲ್ಪ ಜಾಗೃತಿ ಬರ್ತಾಯಿದೆ. ಆದರೆ ಶೂದ್ರಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಹೋಗಬೇಕು. ಆ ಜಾತಿ ವ್ಯವಸ್ಥೆ ನಿರ್ಮೂಲ ಆಗಿ ಶೂದ್ರೆಲ್ಲ ಒಂದು ಅನ್ನೋ ಭಾವನೆ ಬಂದರೆ ಶೂದ್ರಿಗೆ ಸಿಗಬೇಕಾದಂಥ ಎಲ್ಲ ಅನುಕೂಲಗಳು ಈ ದೇಶದಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ಶೂದ್ರ ಸೇವಾ ಸಂಘನ ಎಲ್ಲ ಶೂದ್ರರು ಸೇರಬೇಕು ಮತ್ತು ಸಂಘಟಿತರಾಗಬೇಕು ಅಂತ ನಾನು ಕೋರಿಕೆ.